यं शैवासमुपासते शिव इति ब्रह्मेति वेदान्तिनो बौद्धा बुद्ध इति प्रमाणपचवः कर्तेति नैयायिकाः अर्हन्नित्यत जैनशासनरता कर्मेति मीमांसकाः सोऽयं वो विदधातु वाञ्छितफलं त्रैलोक्यनाथो विभो। ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿ ನಾಡ ಸಂಚರಿಸಿ ಶಾಸ್ತ್ರ ಬೋಧಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವ ಮೋಹ ಮುದ್ಗರ ಗ್ರಂಥದ ಚಿಂತನದಲ್ಲಿ ಸಮಾವೇಶಗೊಂಡಿರುವಂಥ ಎಲ್ಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆರಂಭದಲ್ಲಿ ಪ್ರಾರ್ಥನಾ ರೂಪದ 5 ನುಡಿಗಳನ್ನು ಪಠಿಸುವ ಮೂಲಕ ಚಿಂತನದಲ್ಲಿ ಪ್ರವೇಶ ಮಾಡೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೂಕರಣೆ ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ನಾರೀಸ್ತನಭರಣಾಭಿದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂ ಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ನಲನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಯುವ್ಯಾದ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಯಾವದ್ವಿತ್ತೋಪಾರ್ಜನಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ
पश्चाज्जीवति जर्जर देहे वार्तां कोऽपि न पृच्छति गेहे भज गोविन्दं भज गोविन्दं गोविन्दं भज मूढमते गोविन्दं भज मूढमते गोविन्दं भज मूढमते ಮೂಢಮತೆ ಗೋವಿಂದಂ ಭಜ. ಗೋವಿಂದನ ಧ್ಯಾನವನ್ನ ಮಾಡು. ಎಲ್ಲ ಕಾಲಗಳಲ್ಲೂ ನನ್ನನ್ನು ಕಾಪಾಡುವಂಥದ್ದು ಗೋವಿಂದನ ಧ್ಯಾನ ಮಾತ್ರ. ಉಳಿದದ್ದೆಲ್ಲವೂ ಇಲ್ಲಿಯೇ ಉಳಿಯುವಂಥದ್ದು. ಅನಿತ್ಯತ್ವದಿಂದ ತುಂಬಿದಂಥ ಪ್ರಪಂಚ ಇಲ್ಲಿಯೇ ಉಳಿಯುವಂಥದ್ದು. ನಿತ್ಯತ್ವವನ್ನು ನೀಡುವ ಗೋವಿಂದನ ಧ್ಯಾನ ನನ್ನ ಜೊತೆಗೆ ಯಾವಾಗಲೂ ಇರುವಂಥದ್ದು. ಆ ಕಾರಣದಿಂದ ಗೋವಿಂದನ ಧ್ಯಾನವನ್ನು ಎಂದೂ ನೀನು ಮರೆಯಬೇಡ. ಆ ಗೋವಿಂದನ ಧ್ಯಾನದಲ್ಲಿ ತನ್ಮಯನಾಗಬೇಕಾಗಿದ್ದ ಮನಸ್ಸು ಆ ಕಡೆಗೆ ರಥವಾಗಿಲ್ಲ ಅಂತ ಚಿಂತೆಗೆ ಒಳಗಾಗಿ ಭವದಲ್ಲಿ ಪುನಃ ಪುನಃ ಅವತರಿಸುವ ನೀನು ಅದನ್ನು ನೋಡಿ ಸ್ವಲ್ಪ ಅದರ ಬಾಧೆಗಳನ್ನು ಕಂಡು ಹೇಯಗೊಂಡು ಮನಂ ನೊಂದು ಎಷ್ಟು ಕೆಲಸ ಆಗಬೇಕಾಗಿತ್ತು. ಒಂದಲ್ಲ ಎರಡಲ್ಲ ಎಷ್ಟು ಲಕ್ಷ ಜೀವರಾಶಿಗಳಲ್ಲಿ ನೀನು ಜನ್ಮ ತೊಟ್ಟು ಬಂದೆ. ಉಂಡ ಊಟವನ್ನು ಉಣ್ಣುವುದಕ್ಕೆ ನಿನಗೆ ಬೇಸರ ಆಗ್ಯದ, ತೊಟ್ಟ ಬಟ್ಟೆಯನ್ನು ತೊಡುವುದಕ್ಕೆ ಬೇಸರ ಆಗ್ಯದ. ಹಾಗೆ ತೊಟ್ಟ ಜನ್ಮವನ್ನು ತೊಡುವುದಕ್ಕೂ ನೀನು ಬೇಸರ ಮಾಡಿಕೋ ಅಂತ ಉಪದೇಶವನ್ನು ಮಾಡ್ತಾ ಬಂದೆ ಬಂದೆ ಉಂಡೆ ಉಂಡೆ ಪುನರಪಿ ಜನನಂ ಪುನರಪಿ ಮರಣಂ. ಈ ರೀತಿಯಾಗಿ ತನ್ನ ಬದುಕನ್ನು ಕಳೆಯುವಂಥ ಜೀವನನ ಕುರಿತು ಅವರು ಹೇಳ್ತಾರೆ, ಕೃಪಯಾ ಪಾಹಿ ಪಾರಿ ಮುರಾರಿ. ಮುರಾರಿ ಆಗಿರುವಂತಹ ಪರಮಾತ್ಮನೇ, ನನ್ನನ್ನು ನೀನು ರಕ್ಷಣಾ ಮಾಡು. ನಿನ್ನ ಕರುಣೆಯೊಳಗ ನನ್ನನ್ನು ಇರಿಸಿ ನನ್ನನ್ನು ಕಾಪಾಡು. ಹಾಗೆ ಭಗವಂತನಲ್ಲಿ ಅವರು ಬೇಡಿಕೊಳ್ತಾರೆ. ಸಂಸಾರದ ತಾಪತ್ರಯಗಳಿಂದ ವಿಮುಕ್ತನಾಗಬೇಕು ಅಂತ ಹೇಳ್ತಾರೆ. ಹಾಗೆ ವಿಮುಕ್ತನಾಗಿರುವಂಥ ಸಂತ, ವಿಮುಕ್ತನಾಗಿರುವಂಥ ಸಾಧಕ, ವಿಮುಕ್ತನಾಗಿರುವಂಥ ಮಹಾತ್ಮ, ಯಾವುದೇ ಕರೀರಿ, ಸಂತ ಅಂದ್ರೂ ಅವನೇ, ಮಹಾತ್ಮ ಅಂದ್ರೂ ಅವನೇ, ಸಾಧಕ ಅಂದ್ರೂ ಅವನೇ, ಅನುಭಾವದಲ್ಲಿ ನೆಲೆ ನಿಂತಿರುವಂಥವನು ಹೇಗಿರ್ತಾನೆ ಅಂತ ಪ್ರಶ್ನೆ ಮಾಡಿದರೆ, ರತ್ಯ ಚರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂಥಃ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ಹೇಗಿರ್ತಾನೆ ಆ ಯೋಗಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ರತ್ಯ ಚರ್ಪಟ ವಿರಚಿತ ಕಂಥಃ. ಕಂಥಃ ಅಂದ್ರೆ ಅವು ತೊಡುವಂಥ ಬಟ್ಟೆ, ಕಪನಿ. ಯೋಗಿಗಳು ಹಾಕಿಕೊಳ್ಳುವಂಥ ಬಟ್ಟೆ ಹೆಂಗಿರ್ತದಂದ್ರೆ, ಅವ ಹಿಂಗ ಇರಬೇಕು, ಇಂಥದ್ದು ಹಾಕ್ಕೋಬೇಕಂತಿಲ್ಲ ಅವನಿಗೆ. ಬಹುತರವಾಗಿ ಎಂಥ ಬಟ್ಟೆಗಳನ್ನು ಅವ ತೊಟ್ಟಿರ್ತಾನಂದ್ರೆ ರತ್ಯಾಚರ್ಪಟ. ಹಾದಿಯೊಳಗ ನೀವು ಹೊರಟಾಗ ಕೆಲವು ಬಟ್ಟೆಗಳು ಬಿದ್ದಿರ್ತಾವ, ಉಪಯೋಗಕ್ಕೆ ಬಾರದಿರುವಂಥ ನಿರುಪಯೋಗವಾಗಿರುವಂಥ ಬಟ್ಟೆಗಳನ್ನೇನು ಒಗೆದಿರ್ತಾರಲ್ಲ, ಆ ಬಟ್ಟೆಗಳನ್ನೇ ಅವ ಏನು ಮಾಡಿರ್ತಾನಂದ್ರೆ ತಂದು ಹೊಲ್ಕೊಂಡಿರ್ತಾನೆ. ಹರಿದ ಬಟ್ಟೆಗಳನ್ನೇ ತಂದು ಹೊಲಿದು ಅದನ್ನೇ ತನಗೇನು ಮಾಡ್ಕೊಂಡಿರ್ತಾನ, ಕಪನಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಸಿದ್ಧಾರೂಢ ಅಜ್ಜನ ಕಿರೀಟ ಪೂಜೆ ನಂತರದಲ್ಲಿ ಯಾವ ಪೂಜೆ ನಡೀತದೆ? ಕೌದಿ ಪೂಜೆ ನಡೀತದೆ. ಕಿರೀಟ ಪೂಜೆ ನಂತರ
ಕೌದಿ ಪೂಜೆ ನಡೀತದೆ. ಕೌದಿ ಪೂಜೆ ಅಂದ್ರೆ ಕೌದಿ ಅಂದ್ರೆ ಎದರಿಂದ ಆಗಿರ್ತದೆ? ಕೌದಿ ಎದರಿಂದ ಮಾಡಿರ್ತಾರೆ? ಹೊಸ ಬಟ್ಟೆ ತೊಗೊಂಡು ಕೌದಿ ಹೊಲ್ದಿರ್ತಾರ. ಕೌದಿ ಅಂದ್ರೇನೆ ಹಳೇದು. ಅಜ್ಜವ್ರನ್ನವರು ತಾಲಿಪಟ್ಟು ಹೊಸದಲ್ಲ, ಕೌದಿನೂ ಹೊಸದಲ್ಲ. ತಾಲಿಪಟ್ಟಿ ಏನು ಮಾಡಿರ್ತಾರ ಅಂತಾರೆ, ಬಿಸಿ ಬಿಸಿ ತಾಲಿಪಟ್ಟಿ ಮಾಡಿ ಬಿಸಿದ ಅಂತಾರಷ್ಟ. ಆದ್ರೆ ಅದು ಇರೋದೆಲ್ಲ ಏನಿರ್ತೈತಿ? ಹಳೀದು ಉಳಿದಿದ್ದೆಲ್ಲ ಕಿವುಚಿ ಮಾಡಿದ್ರನ್ನ ತಾಲಿಪಟ್ಟಿ. ಕೌದಿ ಹೊಸಾದೈತ್ರಿ, ಕೌದಿ ಹೊಸಾದ ಅಂತಾರ. ಆದ್ರೆ ಬಟ್ಟೆಲ್ಲ ಯಾವ್ದಿರ್ತದ? ಹಳೀದನ ಇರ್ತದ. ಬಟ್ಟಿ ಹೊಸಾದಿರಂಗಿಲ್ಲ. ಕೌದಿ ಬಟ್ಟೆ ಯಾವಾಗಲೂ ಹಳಿದೇ ಇರ್ತದೆ. ಅದು ಸಂಕೇತ ಏನು ಅಂತ ಕೇಳಿದ್ರೆ, ಯೋಗಿ ಆಗಿರುವಂಥ ತಾನು ತಲೆಯ ಮೇಲೆ ತೊಟ್ಟಿರುವಂಥ ಸುವರ್ಣದ ಕಿರೀಟನೂ ಅಷ್ಟೇ, ಹಾದಿ ಬೀದಿಗಳಲ್ಲಿ ಬಿದ್ದಂಥ ಬಟ್ಟೆಗಳನ್ನು ತಂದು ಹೊಲಿದು ಹಾಕಿಕೊಂಡಂಥ ಕೌದಿನೂ ಅಷ್ಟೇ. ಜನರತಿ ಭೂಷಣ ಮಾಡಲದೊಂದೇ. ಅವರು ಭಕ್ತರು ತಮ್ಮ ಪ್ರೀತಿಗಾಗಿ ಅವನಿಗೆ ಅಲಂಕಾರ ಮಾಡ್ತಾರಷ್ಟೆ. ಅವ ಆ ಅಲಂಕಾರಕ್ಕೂ ಒಳಗಾದಂಥವಲ್ಲ. ವಸ್ತುತವಾಗಿ ಅವ ತೊಟ್ಟಿರೋದೇನು ಅಂದ್ರೆ, ಮನಸ್ಸಿಗೆ ಯಾವ ಬಟ್ಟೆ ತೊಟ್ಟಾನ ಅಂದ್ರೆ ಚಿಂದಿ ಬಟ್ಟೆ ತೊಟ್ಟಾನ. ಅದು ಯಾವಾಗಲೂ ಅವನ ಸ್ಮೃತಿ ಒಳಗದ. ಭೋಗದಿಂದ ಬರುವಂಥ ಇವು ಏನದವ, ಇವು ಕ್ಷಣ ಹೊತ್ತು ನಿಲ್ಲುವಂಥವು. ಸಿದ್ಧಾರೂಢರಿಗೆ ತಲೆ ಮೇಲೆ ಸುವರ್ಣದ ಕಿರೀಟವನ್ನಿಟ್ಟಾಗ ಜಡಿಮಠದ ಅಪ್ಪುಗಳು ಅಂತಿದ್ರಂತೆ, ಹೆಂಗ ಜಗ ಜಗ ಅಂತದ ಕಿರೀಟ, ಎಷ್ಟು ಆನಂದದಿಂದ ಪೂಜೆ ನಡೆದದ. ಹಾಗಂದಾಗ ಅಜ್ಜವ್ರು ಅಂತಿದ್ರಂತೆ, ಮಲದ ಮ್ಯಾಲ ಮಲ ಕೂತ್ಕೊಂಡೈತಪ್ಪ, ನಾನು ಒಳಗೆ ನಿರ್ಮಲ ಅದೀನಿ ಅಂತಿದ್ರ. ಮಲದ ಮೇಲೆ ಮಲ ಕೂತ್ಕೊಳ್ಳೋದು ಅಂದ್ರೆ ಶರೀರ ಅನ್ನುವಂಥದ್ದೊಂದು ಮಲ. ಇದು ಮುಮ್ಮಲ ಜಾತ. ರೇತು ರಕ್ತಗಳಿಂದ ಉತ್ಪನ್ನಗೊಂಡಿರುವಂಥ ಈ ಶರೀರ, ಮಲತ್ರಯಗಳಿಗೆ ಒಳಗಾಗುವಂಥ ಈ ಶರೀರ, ಈ ಶರೀರದ ಮೇಲೆ ಅಂಥದ್ದೇ ಅನಿತ್ಯವಾಗಿರುವಂಥ ಮತ್ತೊಂದು ಬಂಗಾರ ಅನ್ನುವಂಥ ಕಿರೀಟ ಕೂತ್ಕೊಂಡದು. ಇದು ಒಂದು ಮಲ, ಇದ್ರ ಮ್ಯಾಲ ಅದು ಒಂದು ಮಲ. ಎರಡೂ ಮಲಗಳು ಒಂದ್ರ ಮ್ಯಾಲ ಒಂದು ಕೂತ್ಕೊಂಡವ. ಆದ್ರೆ ನಾನು ಒಳಗೇನದಿನಲ್ಲ ನಿರ್ಮಲನಾಗಿದ್ದೇನೆ ಅಂತ ಹೇಳ್ತಿದ್ರ. ಒಳಗಿರಾವ್ ನಿರ್ಮಲ ಇದ್ದಂದ್ರೆ ಮ್ಯಾಲ ಅದು ಎಂಥದ್ದಿದ್ರೂ ಅದೇನು ಉಪಯೋಗಕ್ಕೆ ಬಾರದು. ಅದ್ರ ಬಗ್ಗೆ ಅವ್ರಿಗೆ ಚಿಂತೆನೇ ಇರಂಗಿಲ್ಲ. ಅವರು ಒಳಗ ನಿರ್ಮಲರಾಗಿರುವಂಥವ್ರು. ಸುವರ್ಣದ ಕಿರೀಟ ಪೂಜೆ ನಂತರದಲ್ಲಿನೇ ಕೌದಿಯ ಪೂಜೆಯ ಸಂಕೇತ ಅಂದ್ರೇ ಅದು. ಯೋಗಿ ಆಗಿರುವಂಥವನು ಅವನು ವೈಭವದಲ್ಲೂ ಇರ್ತಾನೆ. ಆ ವೈಭವ ಯಾಕಂತ ಕೇಳಿದರೆ, ಜನರತಿ ಭೂಷಣ ಮಾಡಲು, ಜನರು ಆತನನ್ನು ಅನೇಕ ರೀತಿಯೊಳಗೆ ಪೂಜಾ ಮಾಡಿ ಆತಗಿರುವಂಥ ಪುಣ್ಯದ ಫಲವನ್ನು ಆತನನ್ನು ಸ್ತುತಿ ಮಾಡುವ ಮೂಲಕ ಪೂಜೆ ಮಾಡಿದವರು ಪಡಿತಾರೆ. ಜನರ ಪ್ರೀತಿಗಾಗಿ ಅವರು ಅದನ್ನು ಮಾಡ್ತಾರೆ ಹೊರತು ಅವರಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ಅದರಿಂದ ಅವರಿಗೆ ಯಾವುದೇ ರೀತಿಯ ಲಾಭಗಳಿಲ್ಲ. ಅದಕ್ಕೆ ಬಂಗಾರದ ತಾಟ ಮಾಡಿಸಿಕೊಟ್ರು ಅವ್ರು ಯಾವಾಗಲೂ ಊಟ ಮಾಡ್ತಿದ್ದಂಥದ್ದು ಮಣ್ಣಿನ ಮಗಿ. ಸಿದ್ಧಾರೂಢರ ಹತ್ರ ಇದ್ದಿದ್ದು ಮಣ್ಣಿನ ಮಗಿ. ಬಂಗಾರದ ತಾಟಿತ್ತು, ಬಂಗಾರದ ಲೋಟ ಇದ್ದು. ಎಲ್ಲ 56 ದೇಶಗಳ ರಾಜರವರು ಶಿಷ್ಯರಾಗಿದ್ದರು. ಮಹಾರಾಣಿಯರೆಲ್ಲ ಅವರು ಬರ್ತಾರಂದ್ರೆ ಅಷ್ಟು ಆನಂದದಿಂದ ಕಾಯ್ತಿದ್ರು. ಹುಬ್ಬಳ್ಳಿಯ ಆಶ್ರಮಕ್ಕೆ ಹೋಗಿ ಸಿದ್ಧಾಶ್ರಮದ ಸೇವೆಯನ್ನು ಮಾಡ್ತಿದ್ರು. ಅಂಥ ಎಲ್ಲ ಶ್ರೀಮಂತ ಭಕ್ತರು ಸುತ್ತಮುತ್ತಲು ತುಂಬಿದ್ರು ಸಹಿತ ಅವರ ಪ್ರೀತಿಗಾಗಿ ಆಗೊಮ್ಮೆ ಈಗೊಮ್ಮೆ ಉಣ್ತಿದ್ರೆ ಹೊರತು ನಿತ್ಯ ಅವರ ಬದುಕಿನೊಳಗೆ ಹೊತ್ತಿದ್ದವರ ಕೌದಿಯನ್ನ ಉಂಡದ್ದು ಮಣ್ಣಿನ ಮಗಿಯಲ್ಲಿನೇ ಅವರ ಊಟ, ಪ್ರಯಾಣದಲ್ಲಿನೇ ಅವರು ಊಟ ನಡೀತಿತ್ತು. ಮಣ್ಣಿನ ಮಗಿ ಪ್ರಯಾಣ ಅದು ಯೋಗಿಯ ಲಕ್ಷಣವನ್ನು ತೋರಿಸಿಕೊಡುವಂಥದ್ದು. ಆ ಯೋಗಿ ಆಗಿರುವಂಥವನು ಅವ ತೊಡುವ ಬಟ್ಟೆನ ಬಹಳ ವಿಚಿತ್ರವಾದಂಥ ಬಟ್ಟೆ. ಅವನ ಬಟ್ಟೆ ಅಂದರೆ ಹಾದಿ ಅನ್ನೋದು ಒಂದು ಅರ್ಥ. ಅವ ನಡೆಯುವ ಹಾದಿನೇ ಒಂದು ವಿಚಿತ್ರವಾಗಿರುವಂಥ ಹಾದಿ. ಎಂಥ ಹಾದಿ ಯೋಗಿ ಇದು ಅಂದರೆ ಪುಣ್ಯ ವಿವರ್ಜಿತ ಪಂಥಃ. ನಾವೆಲ್ಲ ಪುಣ್ಯದ ಸಲುವಾಗಿ ಬಹಳ ಕೆಲಸ ಮಾಡ್ತೀವಿ. ಪುಣ್ಯದ ಸಲುವಾಗಿ ನಾವೇನು ಮಾಡಿದ್ರೂ ಪುಣ್ಯದ ಸಲುವಾಗಿನ. ಶ್ರಾವಣ ಮಾಸದೊಳಗೆ ಯಾಕೆ ಬೆಳಿಗ್ಗೆ 6ಕ್ಕೆ ಎದ್ದು ಜಪಕ್ಕೆ ಬರ್ತೀವಿ, ಮಧ್ಯಾಹ್ನದೊಳಗೆ ಪಾದ ಪೂಜೆಗೆ ಬರ್ತೀವಿ, ಸಾಯಂಕಾಲದೊಳಗೆ ಶಾಸ್ತ್ರವನ್ನು ಕೇಳ್ತೀವಿ. ಮೊದಲು ಒಂದೊಂದು ತಿಂಗಳ ದಿನಕ್ಕೆ 5 ಹೊತ್ತು ನಡೀತಿತ್ತು ಅಂತ ಬೇರೆ ಮಠದೊಳಗೆ ಅಜ್ಜಾರು ಹೇಳ್ತಿದ್ರು. 5 ಹೊತ್ತು ಶಾಸ್ತ್ರ, 5-6 ಜನ ಚಿಂತಕರು
ಅವರೆಲ್ಲರೂ ಬಂದು ಹಾಗೆ ಶಾಸ್ತ್ರದ ಹೇಳೋರು, ಕೂತು ಕೇಳೋರು, ಹೇಳೋರು ಕೇಳೋರು. ಬಹಳಷ್ಟು ಜನ ಆತ್ಮೋನ್ನತಿಗಿಂತಲೂ ಪುಣ್ಯ ಪ್ರಾಪ್ತಿ ಆಗ್ತದೆ ಎನ್ನುವಂಥ ಭಾವದೊಂದಿಗೆ ಶ್ರವಣ ಮಾಡ್ತಾರೆ. ಕೇಳುವುದರಿಂದ ನಮಗೇನಾಗ್ತದೆ? ಪುಣ್ಯ ಬರ್ತದೆ, ಅದರೊಳಗೇನು ತಪ್ಪಿಲ್ಲ. ಪುಣ್ಯದ ಫಲ ಏನಿರ್ತದೆ? ಸ್ವರ್ಗ. ಪುಣ್ಯ ಮಾಡಿದ್ರಿ ಅಂದರೆ ಸ್ವರ್ಗ, ಪಾಪ ಮಾಡಿದ್ರು ಅಂದರೆ ನರಕ. ಪುಣ್ಯದ ಫಲ ಸ್ವರ್ಗ, ಪಾಪದ ಫಲವೇ ದುಃಖ, ನರಕ. ನರಕ ಬೇಕಾದವರು ಪಾಪ ಮಾಡಬೇಕು, ಸ್ವರ್ಗ ಬೇಕಾದವರು ಪುಣ್ಯ ಮಾಡಬೇಕು. ಅಂತೂ ನಾವು ಸ್ವರ್ಗಕ್ಕೆ ಹೋಗ್ಲಿ ನರಕಕ್ಕೆ ಹೋಗ್ಲಿ ಅಲ್ಲಿ ಖಾಯಂ ಇರಕ್ಕೆ ಬರಂಗಿಲ್ಲ. ಸ್ವರ್ಗದೊಳಗೂ ಖಾಯಂ ಇರಕ್ಕೆ ಬರಂಗಿಲ್ಲ, ನರಕದೊಳಗೂ ಖಾಯಂ ಇರಕ್ಕೆ ಬರಂಗಿಲ್ಲ. ಸ್ವರ್ಗದೊಳಗೂ ಎಲ್ಲಿವರೆಗೂ ನಾವಿರ್ಬೋದು ಅಂದರೆ ನಾವು ಮಾಡಿದಂಥ ಪುಣ್ಯದ ಗಂಟು ಎಷ್ಟದ ಅಲ್ಲಿವರೆಗೂ ಅಲ್ಲಿರಾಕ್ ಬರ್ತದೆ. ಈಗ ನಾವು ಮನ್ಯಾಗ ದುಡ್ದು ಒಂದು 20,000 ರೂಪಾಯಿ ನಾವು ಒಂದು ಗಂಟು ಮಾಡ್ಕೊಂಡಿವಿ. 20,000 ರೂಪಾಯಿ ಗಂಟು ಮಾಡಿಕೊಂಡು ನಾವು ಯಾತ್ರೆಗೆ ಹೋಗಿವಿ. ಎಲ್ಲಿ ನಮಗೆ ಭಾಳ ಪ್ರೀತಿ ಇದ್ದದ ಕಾಶ್ಮೀರ ಐತಪ್ಪ, ಕನ್ಯಾಕುಮಾರಿಗೆ ಹೋಗಿವಿ, ಕಾಶ್ಮೀರಕ್ಕೆ ಹೋಗಿವಿ, ಕಾಶಿಗೆ ಹೋಗಿವಿ. ಎಲ್ಲೇ ಹೋಗಿ ನಾವು ಇರುವಲ್ಬೇಕು. ಎಲ್ಲಿವರೆಗೂ ನಾವು ಇರ್ಬೋದು? ನಾವು ಒಯ್ದಿದ್ದು 20,000 ಏನೈತಲ್ಲ, 20,000 ಗಂಟು ಕರಗೋತನ ಅಲ್ಲಿರ್ಬೋದು. ನಾವು 20,000 ರೂಪಾಯಿ ನಮ್ಮ ಹತ್ರ ಎಲ್ಲಿ ತನ ಇರ್ತಾವ ಅಲ್ಲಿ ತನ ನಾವು ಕಾಶಿಯಾಗರ ಇರ್ಬೋದು, ಕನ್ಯಾಕುಮಾರಿ ಒಳಗರ ಇರ್ಬೋದು, ಕಾಶ್ಮೀರದಾಗರ ಇರ್ಬೋದು. ಯಾವಾಗ ಆ ರೊಕ್ಕ ಮುಗಿಯಾಕ ಬರ್ತಾವ ತಾನ ವಿಚಾರ ಮಾಡ್ಕೋತೀನಿ, ಏನು ರೊಕ್ಕ ಮುಗಿಯಾಕ ಬಂದ್ವಿ, ಇಲ್ಲಿ ಇರೋದಕ್ಕೆ ಯೋಗ್ಯವಾದ ಜಾಗ ಅಲ್ಲಿದ ಅಂತೇಳಿ ಇನ್ನೂ ಒಂದಿಷ್ಟು ಇದ್ದಾಗನ ಏನು ಮಾಡಿಬಿಡ್ತಾರೆ, ಆ ಊರು ಬಿಡ್ತಾರೆ. ಬಿಟ್ಟು ಎಲ್ಲಿಗೆ ಬರ್ತಾರೆ? ಹೊಳ್ಳಿ ಮತ್ತು ತಮ್ಮೂರಿಗೆ ಬರ್ಬೇಕು, ಮತ್ತು ದುಡಿಬೇಕು, ಮತ್ತು ಗಂಟು ಕಟ್ಕೋಬೇಕು, ಮತ್ತು ಹೋಗ್ಬೇಕು ಪ್ರವಾಸಕ್ಕೆ ಹೋಗೋದಿದ್ರೆ. ಹಾಗೆಯೇ ಪ್ರತಿಯೊಂದು ಜೀವನು ಭೂಮಿ ಅನ್ನುವಂಥದ್ದು ಇಲ್ಲಿ ಬರಬೇಕು, ಇಲ್ಲಿ ಕರ್ಮವನ್ನು ಆಚರಿಸಬೇಕು, ಇಲ್ಲಿ ಪುಣ್ಯದ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಗಂಟು ಕಟ್ಕೊಂಡು ಸ್ವರ್ಗದೊಳಗಿರೋದು. ಯಾವಾಗ ಪುಣ್ಯದ ಫಲ ಸ್ವರ್ಗದೊಳಗೆ ಮುಗಿತದಲ್ಲ, ಮತ್ತವ ಜನ್ಮ ತೊಟ್ಟು ಭೂಮಿಗೆನ ಬರಬೇಕು. ಸ್ವರ್ಗದೊಳಗೆ ಎಲ್ಲರೂ ಖಾಯಂ ಇರಕ್ಕೆ ಬರುವುದಿಲ್ಲ, ಅದು ಪುಣ್ಯ ಇರುತ್ತಾನ ಮಾತ್ರ ಸ್ವರ್ಗ. ಪುಣ್ಯದ ಎಣ್ಣೆ ತೀರಿತಂದ್ರೆ ಹೆಂಗೆ ಬತ್ತಿ ಸುಟ್ಟು ದೀಪ ಆರ್ತೈತಲ್ಲ, ಹಂಗೆ ಪುಣ್ಯದ ಎಣ್ಣೆ ಇರುತ್ತಾನ ಮಾತ್ರ ಕೈಲಾಸ. ಪುಣ್ಯ ಮುಗೀತು ಅಂದ್ರೆ ಮತ್ತೆ ಭೂಮಿಗೆನ ಬರಬೇಕು. ಪತಮಹಿಂ ಅವಾಗ ದೇವ್ರು ಹೇಳಿಬಿಡ್ತಾನೆ, ನಡಿ ಭೂಲೋಕಕ್ಕೆ ಅಂತ ಮತ್ತೆ ಶಾಪ ಬಂತೆ. ಪಾಪ ಮಾಡಿದ್ವಿ ಅಂದ್ರೆ ನರಕ ಲೋಕದಾಗಿರ್ತೀವಿ. ನರಕ ಲೋಕದ ಪುಣ್ಯದ ಮಾಡಿ ಸ್ವರ್ಗದಾಗಿದ್ದು ಆನಂದವನ್ನು ಅನುಭವಿಸಿದ್ವಿ. ಪಾಪ ಮಾಡಿ ನರಕದಾಗಿದ್ದವರು ಶಿಕ್ಷೆಯನ್ನು ಅನುಭವಿಸಿರ್ತಾರ, ಅವರು ಮತ್ತೆ ಭೂಮಿಗೆ ಬರೋರು. ನರಕವಾಸಿಗಳು ಭೂಮಿಗೆ ಬರೋದು, ಪುಣ್ಯ ಮಾಡಿದಂಥ ಸ್ವರ್ಗವಾಸಿಗಳು ಭೂಮಿಗೆ ಬರೋದು. ಅವರಿಬ್ಬರೂ ಪುನಃ ಪುನಃ ಇಲ್ಲಿ ಜನ್ಮವನ್ನು ತೊಡಲೇಬೇಕಾಗ್ತದೆ. ಈ ಜನನ ಮರಣಗಳಿಂದ ಮುಕ್ತರಾಗಬೇಕಾಗಿತ್ತು ಅಂದರೆ ಪುಣ್ಯ ವಿವರ್ಜಿತ ಪಂಥಃ. ಪುಣ್ಯನು ಮಾಡಿರಬಾರ್ದು, ಪಾಪನು ಮಾಡಿರಬಾರ್ದು. ಯೋಗಿಗಳದ್ದು ಯಾವ ಪಂಥ ಅಂದರೆ ಅವರ ದಾರಿ ಯಾವುದು ಅಂದರೆ ಅವರು ಪುಣ್ಯನೂ ಮಾಡಂಗಿಲ್ಲ, ಪಾಪನೂ ಮಾಡಂಗಿಲ್ಲ. ಪುಣ್ಯನೂ ಮಾಡಂಗಿಲ್ಲ, ಪಾಪನೂ ಮಾಡಂಗಿಲ್ಲ. ಅದು ಹೆಂಗೆ ಸಾಧ್ಯ ಅದ? ಎಲ್ಲ ಯೋಗಿಗಳು ಎಂತೆಂಥ ಮಠಗಳನ್ನು ಕಟ್ಟ್ಯಾರ, ಎಷ್ಟು ಚಲೋ ಪುಣ್ಯದ ಕಾರ್ಯಗಳನ್ನು ಮಾಡ್ಯಾರ. ನೂರಾರು ಬಡ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಟ್ಟಾರ, ಊಟ ಕೊಟ್ಟಾರ. ಊಟ ಕೊಡೋದು ಪುಣ್ಯದ ಕೆಲಸ, ಆಶ್ರಯ ಕೊಡೋದು ಪುಣ್ಯದ ಕೆಲಸ, ಹಸದು ಬಂದ ಭಕ್ತರಿಗೆ ದಾಸೋಹ ಮಾಡೋದು ಪುಣ್ಯದ ಕೆಲಸ, ನಿರಾಶ್ರಿತರಿಗೆ ಆಶ್ರಯ ಕೊಡೋದು ಪುಣ್ಯದ ಕೆಲಸ. ಇಷ್ಟೆಲ್ಲ ಪುಣ್ಯದ ಕೆಲಸನ ಮಾಡ್ತಾರಲ್ಲ ಅವರು ಅಂತ ಅನೇಕರು ಪ್ರಶ್ನೆ ಮಾಡಿದರೆ, ಪುಣ್ಯದ ಕೆಲಸ ಮಾಡ್ತಾರ, ಆದ್ರೆ ಅದನ್ನ ಮನಸ್ಸಿಗೆ ಹಚ್ಚಿಕೊಂಡಿರಂಗಿಲ್ಲ. ಅವರು ಮಾಡುವ ಕರ್ಮ ಹೆಂಗಿರ್ತದಂದ್ರೆ ನಿಷ್ಕಾಮ ಕರ್ಮ ಇರ್ತದೆ. ನಿಷ್ಕಾಮ ಕರ್ಮ. ನಾವು ಸಕಾಮ ಕರ್ಮವನ್ನು ಮಾಡ್ತೀವಿ. ನಾವು ಏನಾದ್ರು ಒಂದು ದಾಸೋಹ ಮಾಡಿದ್ವಿ ಅಂದ್ರೆ, ಏನಾದರೂ ಒಂದಿಷ್ಟು ಕೊಟ್ವಿ ಅಂದ್ರೆ ಅದರಿಂದ ನಮಗೆ ಭಾವ ಏನಿರ್ತದಂದ್ರೆ ಇದರ ಪ್ರತಿಫಲದ ಅಪೇಕ್ಷೆಯನ್ನು ನಾವು ಮಾಡ್ತೀವಿ. ಯಾವುದೇ ಗುಡಿಗೆ ಕೊಡ್ಲಿ, ಗುಂಡಾರ ಕೊಡ್ಲಿ, ಏನೋ ನಾವು ಅಷ್ಟು ಕೊಟ್ವಿ ಅಂದ್ರೆ ಇಂಥ ಒಳ್ಳೆ ಕೆಲಸ ಮಾಡೀನಿ, ನನಗೂ ಒಳ್ಳೇದಕ್ಕದಂತ ಕೊಟ್ಟಿರ್ತೀವಿ. ಆದರೆ ಯೋಗಿ ಆಗಿರುವಂಥವನು ತನ್ನ ಕರ್ತವ್ಯ ತಾನು ಮಾಡಬೇಕು. ಪುಣ್ಯದ ಕಾರ್ಯಗಳನ್ನು ನಾನು ಆಚರಿಸಬೇಕು, ಮಾಡೋದಷ್ಟು ನನ್ನ ಕರ್ತವ್ಯ. ಅದರ ಫಲದ ಅಪೇಕ್ಷೆಯನ್ನೇ ಅವ ಮಾಡಂಗಿಲ್ಲ. ಸಂಪೂರ್ಣವಾಗಿ ಫಲದ ತ್ಯಾಗವನ್ನು ಮಾಡಿ ಯಾರು ಕರ್ಮವನ್ನು ಆಚರಿಸ್ತಾರಲ್ಲ ಅವರಿಗೆ ನಿಷ್ಕಾಮ ಕರ್ಮಿಗಳು ಅಂತಾರೆ. ನಿಷ್ಕಾಮ ಯೋಗಿಗಳು. ಯಾವುದೇ ಲಾಭದ ಅಪೇಕ್ಷೆಯನ್ನು ಅವರು ಮಾಡಂಗಿಲ್ಲ. ಬೇಕು ಅನ್ನುವಂಥದ್ದು ಅವ್ರ ಭಾವದೊಳಗನೇ ಇರಂಗಿಲ್ಲ.
ಎಂದೂ ಅವ್ರು ಬೇಡಕ್ಕೆ ಹೋಗಂಗಿಲ್ಲ. ಸನ್ಯಾಸಿ ಇದ್ದ. ಎಲ್ಲ ಭಕ್ತರು ಕೂಡಿ ಅವ್ರಿಗೆ ಹೇಳಿದ್ರಂತ, ಏನು ಎಷ್ಟು ದಿವಸ ಅಂತ ಬರೀ ಇದೇ ಉಪದೇಶವನ್ನು ಮಾಡ್ತೀರಿ, ಊರಾಗ ಸಾಲಿಲ್ಲ, ಒಂದು ಸಾಲಿ ಕಟ್ಟಬೇಕಾಗ್ಯದ. ಮಹಾರಾಜರ ಹತ್ರ ನೀವು ಹೋಗಿ ಬೇಡಿದ್ರಿ ಅಂದ್ರೆ ಬೇಕಾದ್ದು ಕೊಡ್ತಾನೆ ಮಹಾರಾಜ. ಅದಕ್ಕೆ ಹೋಗಿ ಅವನ ಕಡೆಯಿಂದ ಸ್ವಲ್ಪ ಬೇಡಿ ತಂದು ನಮ್ಮೂರಿಗೆ ಒಂದು ಸಾಲಿ ಕಟ್ಟಿಸ್ರಿ ಅಂತ ಊರಾಗ ಸುಮ್ಮ ಮಠದಾಗ ಪೂಜಾ ಮಾಡ್ಕೋತ ಇದ್ದು ಸನ್ಯಾಸಿಗಳ ಕಡೆ ಹೋಗಿ ಭಕ್ತರೆಲ್ಲ ದಿವಸ ಬೇಡವರು, ನೋಡುನ್ ತಡಿ ಅನ್ನೋರು, ಅವರು ನೋಡುನ್ ತಡಿ ಅನ್ನೋರು. ಎಂದೂ ಯಾರಿಗೂ ಏನೂ ಬೇಡಿದವರಲ್ಲ. ಬೇಡಿದವರೆಲ್ಲ ಹೆಸರರ ಬಹಳ ದೊಡ್ಡದು, ಯಾರನ್ನೂ ಬೇಡಿರಲಿಲ್ಲ. ಅಂಥವ್ರಿಗೆ ಹೋಗಿ ಇವರು ಹಂಗ ಭಕ್ತರು ಕಿರಿಕಿರಿ ಮಾಡಕತ್ತಾನ. ಒಮ್ಮೆ ಇಷ್ಟೆಲ್ಲ ಹೇಳ್ತಾರ, ಒಮ್ಮೆ ಮಹಾರಾಜನ ಬೇಡರ ಬೇಡು ಅಂತ ಅವ್ರಿಗೆ ಮನಸ್ಸಾಯ್ತಂತ. ಮನಸ್ಸಾತು, ಯಾವಾಗ ಹೋಗ್ಬೇಕು ಮಹಾರಾಜನ ಹತ್ರ? ಬೆಳಗ್ಗೆನ ಹೋಗಬೇಕು ಅಂತ ಬೆಳಿಗ್ಗೆ 7-8 ಗಂಟೆ ಸುಮಾರು ಅರಮನೆಗೆ ಹೋದ. ಅರಮನೆಗೆ ಹೋದ ತಕ್ಷಣ ಮಹಾರಾಜನು ರತ್ನಗಂಬಳಿಯನ್ನು ಹಾಸಿ ದೇವ್ರ ಕಡೆ ಮುಖ ಮಾಡಿ ಕೈ ಮುಕ್ಕೊಂಡು ಕೂತಿದ್ದಂತ. ಭಾಳ ಖುಷಿ ಆಗ್ಬಿಡ್ತೀವ್ರಿ, ಆನಂದ ಆಗ್ಬಿಡ್ತು ಸನ್ಯಾಸಿಗಳಿಗೆ. ಇಂಥ ಎಲ್ಲ ಶ್ರೀಮಂತ ಇದ್ದರೂ ಸಹಿತ ಭಕ್ತಿ ಭಾವದಿಂದ ಪರಮಾತ್ಮನ ಕಡೆಗೆ ಕೈ ಮುಕ್ಕೊಂಡು ಕೂತಾನಂದ್ರ ನಾ ಬೇಡಿದ್ದ ನೀವು ಕೊಡ್ತಾನನ್ನೋ ಭಾವ ಒಳಗೆ ಬಂತು. ಇವರು ಧ್ಯಾನಸ್ಥರಾಗಿ ಅವ ಏನು ಮಾಡಕತ್ತಾನಂತ ಹಿಂದೆ ಕೂತು ನೋಡ್ತಾರ. ಅವ ದೇವ್ರ ಮುಂದೆ ಕೂತ್ಕೊಂಡು ಬೇಡಕತ್ತಿದ್ದಂತ, ಈ ಸಂಪತ್ತು ನನಗಿನ್ನೂ ಸಾಲ್ವಲ್ತು, ಇನ್ನೂ ಬಹಳ ಕೆಲಸ ಮಾಡುವುದವ, ಇನ್ನೂ ನಮ್ಮ ಯುವರಾಜನಿಗೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಎಲ್ಲ ಕೊಡುವಂತ ಕೈ ಮುಗಿದು ಪರಮಾತ್ಮನ ಕಡೆಗೆ ಬೇಡಕತ್ತಿದ್ದಂತ ಮಹಾರಾಜ ಕೈ ಮುಗಿದು ಅವನ ಕಡೆಗೆ ದೇವ್ರ ಕಡೆಗೆ ಬೇಡಕತ್ತಾಗ ಇದೇನು ಕೂತ್ಕೊಂಡಿದ್ರಲ್ಲ ಸನ್ಯಾಸಿಗಳು ಗೊತ್ತಾತು. ಇವರು ಕೈ ಮುಗಿದು ಎದ್ದು ಹೊರಗೆ ಬಂದರು. ಹೊರಗೆ ಬಂದ ತಕ್ಷಣ ಮಹಾರಾಜ ಅಂದ, ಎಷ್ಟೋ ಸಲ ಅವ್ರನ್ನ ಭೇಟಿ ಆಗಬೇಕು ಅಂತ ಹೋಗಿದ್ರು ಸಹಿತ ಭೇಟಿ ಆಗಿರಲಿಲ್ಲ. ಅಂಥ ಸನ್ಯಾಸಿಗಳು ನಮ್ಮ ಅರಮನೆಗೆ ಬಂದಿದ್ರು, ಅವರನ್ನು ನೋಡಿ ಮಾತಾಡಿಸ್ಬೇಕಾಗಿತ್ತು, ನಾನು ಪೂಜೆಯೊಳಗಿದ್ದೆ ಅಂತ ಕೂಡ್ರಿ ಸುಮ್ಮನೆ ಅಂತ ಅನೇಕ ಮಹಾರಾಜರು ನಮ್ಮ ಹತ್ರಕ್ಕೆ ಬಂದಾರನ್ನೋದೇ ಬಹಳ ವಿಶೇಷವಾಗಿರುವಂಥ ಪ್ರಸಂಗ. ಹೋಗಿ ಅವ್ರನ್ನ ಭೇಟಿ ಆಗಬೇಕಿತ್ತು ಅಂತ ಒಳಗೆ ದೇವ ಪೂಜೆಯೊಳಗಿದ್ದಂಥ ಮಹಾರಾಜ ಎದ್ದು ಆ ಸನ್ಯಾಸಿಗಳ ಕಡೆಗೆ ಬಂದು ಯಾವ ಕಾರಣಕ್ಕೆ ಬಂದಿದ್ದು, ಏನು ಬೇಕು ಅಂತ ಬೇಡಿದಾಗ ಅವ್ರಂತಾರ, ಇಲ್ಲ ಏನೋ ಬೇಡಬೇಕು ಅಂತ ಬಂದಿದ್ದೆ, ನನಗಿಂತಲೂ ನಿಂದ ಪಟ್ಟಿ ಬಹಳ ದೊಡ್ಡದಿತ್ತಪ್ಪ, ಅದಕ್ಕೆ ಏನು ಬೇಡಬಾರ್ದು ನೀನು ಅನಿಸ್ತು, ಅದಕ್ಕೆ ಹೊಳ್ಳಿ ಹೊಂಟೀನಿ ಅಂದ್ರತ್ತ ಅವ್ರು. ಯಾಕೆ ಏನು ಬೇಡಬಾರ್ದು, ನನಗೇನು ಬಡತನ ಇಲ್ಲ, ನೀವೇನು ಬೇಡ್ತೀರಿ ಬೇಡ ನಾನು ಕೊಡ್ತೀನಿ ಅಂತ ಹೇಳಿದ ಮಹಾರಾಜ. ಅವಾಗ ಅವ್ರಂತಾರ, ಇಲ್ಲ ನೀನು ಬೇಡಾಕ ಹತ್ತಿದಿ, ನಾನು ಬೇಡಾಕ ಬಂದೀನಿ, ನೀನು ಒಬ್ಬನ ಕಡೆಗೆ ಬೇಡಿ ಅದನ್ನು ನನಗೆ ಕೊಡಾವ, ನೀನು ಒಬ್ಬನ ಕಡೆಗೆ ಬೇಡಿ ಅದನ್ನು ನೀನು ನನಗೆ ಕೊಡಾವ, ಅದಕ್ಕೆ ನಿನ್ನ ಬೇಡಿ ನಾನು ಸಣ್ಣವಾಗೋದಕ್ಕಿಂತಲೂ ನೀ ಯಾರನ್ನ ಬೇಡಾಕತ್ತಿಯಲ್ಲ ಅವ್ರನ್ನ ನಾನಾ ಬೇಡಿ ಬಿಡ್ತೀನಿ ಅಂದ್ರು. ನಿನ್ನ ಕಡೆಗೆ ಇಸ್ಕೊಂಡು ಹೋಗೋದಕ್ಕಿತ್ಲೂ ನೀ ಯಾರನ್ನ ಬೇಡಕತ್ತಿದಿ ಅವನ್ನ ನಾನು ಬೇಡಿ ಬಿಟ್ರೆ ಏನೆಲ್ಲವೂ ನಾವು ದಯಪಾಲಿಸ್ತಾನೆ ಅನ್ನುವಂಥದ್ದು. ಅಂದರೆ ಬೇಕು ಅಂತ ಹೋದ್ರೇ ಬಡವ, ಸಾಕು ಅಂದ್ರೇ ಶ್ರೀಮಂತ. ಶಿವಕುಮಾರಜರು ಅದನ್ನೇ ಹೇಳ್ತಿರ್ತಾರೆ, ಬೇಕನ್ನವ ಭಿಕಾರಿ, ಸಾಕನ್ನವ ಸಾವುಕಾರ. ಸಾಕನ್ನವನಂಥ ಸಾವುಕಾರನೇ ಯಾರು ಇಲ್ಲಂತ, ಬೇಕನ್ನವನಂಥ ಭಿಕ್ಷುಕನೇ ಯಾರು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯೋಗಿ ಆಗಿರುವಂಥವನು ಅವನಿಗೆ ಬೇಕು ಅನ್ನೋದನ್ನು ಇಲ್ಲ, ಬೇಡ ಅನ್ನೋದನ್ನು ಇಲ್ಲ. ಬೇಕು ಅಂತ ಅವ್ರು ಏನೇ ಪುಣ್ಯದ ಕಾರ್ಯವನ್ನು ಮಾಡಿದ್ರು ಆ ಎಲ್ಲ ಪುಣ್ಯದ ಕಾರ್ಯದಿಂದ ಲೋಕದ ಜನರಿಗೆ ಉಪಕಾರ ಆಗ್ತದೆ ಹೊರತು ಅದರಿಂದ ಅವ್ರು ಯಾವ ಕರ್ಮವನ್ನು ತಮ್ಮ ಮೈಗೆ ಅವರು ಹಚ್ಚಿಕೊಂಡಿರೋದಿಲ್ಲ. ಮತ್ತು ಅವ್ರು ಮಾಡಿದ ಪುಣ್ಯನು ತಾನು ಗಂಟಾಗಿ ಉಳಿದಿರ್ತದೆ. ಮರೆತು ಯೋಗಿಗಳು ಹಿಂದಣ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪಾಪ ಇದ್ರೂ ಏನವ್ರು ಜನ್ಮ ತೊಟ್ಟಿ ಬಂದಿರ್ತಾರ ಆ ಪಾಪದ ಗಂಟನ್ನು ಇರ್ತದೆ. ಪ್ರಾರಬ್ಧ ವಶದಿಂದ ಸಂಚಿತ ವಶದಿಂದ ಒಂದಿಷ್ಟು ಪುಣ್ಯ ಮತ್ತು ಪಾಪ ಎರಡೂ ಗಂಟುಗಳು ಯೋಗಿಗಳ ಹತ್ರ ಇರ್ತಾವ. ಅವರು ಯಾವಾಗ ಜ್ಞಾನೋದಯ ಆಗಿರ್ತದೆ ಅಲ್ಲಿಂದ ಅವರು ಮಾಡುವಂಥ ಕರ್ಮ ಏನಿರ್ತದೆ ನಿಷ್ಕಾಮ ಕರ್ಮ ಇರ್ತದೆ. ಅಲ್ಲಿಂದ ಆ ಕರ್ಮಕ್ಕೆ ಯಾವುದೇ ಫಲ ಇರೋದಿಲ್ಲ. ಆದರೆ ಪೂರ್ವದಲ್ಲಿ ಮಾಡಿದಂಥ ಪ್ರಾರಬ್ಧ ಮತ್ತು ಸಂಚಿತಗಳು ಏನಿರ್ತಾವಲ್ಲ ಅವು ಪುಣ್ಯದ ಗಂಟಿತ್ತು. ಅಂದರೆ ಯಾರು ಯೋಗಿಗಳ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ, ಯಾರು ಅವರ ಸ್ತುತಿಯನ್ನು ಮಾಡ್ತಾರೆ, ಮಹಾತ್ಮರ ಪುಣ್ಯದ ಫಲವೆಲ್ಲ ಸ್ತುತಿ ಮಾಡಿದಂಥ ಶಿಷ್ಯನಿಗೆ ಹೋಗ್ತದೆ.
ಮಹಾತ್ಮರು ಪೂರ್ವದಲ್ಲಿ ಮಾಡಿದಂಥ ಪುರಾಕೃತದಿಂದ ಬಂದಿರುವಂಥ ಪಾಪದ ಗಂಟಿತ್ತು ಅಂದರೆ ಯಾರು ಆ ಮಹಾತ್ಮರ ನಿಂದನೆಯನ್ನು ಮಾಡ್ತಾರಲ್ಲ ಅವರಿಗೆ ಆ ಪಾಪ ಹೋಗ್ತದೆ. ಹೀಗಾಗಿ ಲೋಕದ ಜನ ಆ ಮಹಾತ್ಮನನ್ನು ಸ್ತುತಿ ಮಾಡಿದ್ರೆ ಪುಣ್ಯ ಪಡ್ಕೋತಾರ, ಅವನ ನಿಂದನೆ ಮಾಡಿದ್ರು ಅಂದ್ರೆ ಪಾಪ ಪಡ್ಕೊಂತಾರ. ಇವರ ಪುಣ್ಯ ಪಾಪ ಇಬ್ಬರು ಅರ್ಧ ಹಂಚ್ಕೊಂಡು ಬಿಡ್ತಾರ ಅಂದ ಬಳಿಕ ಅವನಿಗೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಅವ ಮತ್ತೆ ಹೆಂಗಿರ್ತಾನೆ? ನಿಶ್ಚಿಂತನಿರ್ತಾನೆ, ನಿರ್ಲೇಪನಾಗಿರ್ತಾನೆ. ಅವನಿಗೆ ಯಾವುದು ಹಚ್ಚಿಕೊಳ್ಳುವಂತಹ ಪ್ರಸಂಗನೇ ಬರೋದಿಲ್ಲ. ಅದನ್ನು ಅವ್ರು ಹೇಳ್ತಾರೆ. ಯೋಗಿ ಆಗಿರುವಂಥವನು ಪುಣ್ಯ ವಿವರ್ಜಿತ ಪಂಥ. ಪುಣ್ಯ ಅಪುಣ್ಯ ಅಂದರೆ ಪಾಪ, ಈ ಎರಡರಿಂದಲೂ ಅವನು ವಿವರ್ಜಿತನಾಗಿರ್ತಾನೆ. ಯೋಗಿ ಯೋಗ ನಿಯೋಜಿತ ಚಿತ್ತ. ಅವನ ಚಿತ್ತೆಲ್ಲ ಎಲ್ಲಿರ್ತದೆ? ಯೋಗದಲ್ಲಿ ರಮಿಸಿರ್ತದೆ. ಯೋಗಿಯ ಚಿತ್ತ ಯೋಗದಲ್ಲಿ ಇರ್ತದೆ. ಯಾವ ಯೋಗ? ಯೋಗ ಅಂದರೆ ಕೂಡೋದು. ಯೋಗ ಅಂದರೆ ಕೂಡೋದು. ಎರಡು ಇದ್ದದ್ದು ಒಂದಾಗೋದಕ್ಕೆ ಯೋಗ ಅಂತಾರೆ. ಎರಡಿದ್ದದ್ದು ಒಂದಾಗೋದಕ್ಕೆ ಯೋಗ ಅಂತ ಕರೀತಾರೆ. ಆ ಯೋಗ ಪತಂಜಲ ಮುನಿಗಳು ಚಿತ್ತವೃತ್ತಿ ನಿರೋಧ ಯೋಗ. ಪತಂಜಲ ಮುನಿಗಳು ಹೇಳಿದಂಥ ಯೋಗ ಯಾವುದು ಅಂದರೆ ಚಿತ್ತವೃತ್ತಿಗಳ ನಿರೋಧ. ಚಿತ್ತ ಅಂದ್ರೇ ಮನಸ್ಸು. ಮನಸ್ಸು, ಆ ಮನಸ್ಸಿನೊಳಗೆ ವೃತ್ತಿಗಳು ಅಂದರೆ ವಿಚಾರಗಳು. ಮನಸ್ಸಿನೊಳಗೆ ವಿಚಾರಗಳು ಹುಟ್ಟುತ್ತಿರ್ತಾವ. ಎಷ್ಟು ವಿಚಾರಗಳು ಹುಟ್ಟುತ್ತಾವ ಮನುಷ್ಯನ ಮನಸ್ಸಿನೊಳಗಂದ್ರೆ ಲೆಕ್ಕಕ್ಕಿಲ್ಲ. ಸರೋವರಾವರ್ತವಿವ ವೃತ್ತಯ. ಎಷ್ಟು ವೃತ್ತಿಗಳು, ಎಷ್ಟು ವಿಷಯಗಳು ಮನಸ್ಸಿನೊಳಗೆ ಹುಟ್ಟುತ್ತಾವಂದ್ರೆ, ಒಂದು ಸಮುದ್ರದ ದಂಡಿ ಒಳಗೆ ಅಲೆಗಳು ಎಷ್ಟು ಹುಟ್ಟುತ್ತಾವಲ್ಲ. ಯಾವೊಬ್ಬ ಸಮುದ್ರ ದಂಡಿಗೆ ಹೋಗಿ ಕೂತ್ಕೊಂಡಿದ್ದಂತ. ಯಾಕಪ್ಪ ಇಲ್ಲಿ ಬಂದು ಕೂತಿ ಅಂತ ಅಲ್ಲಿ ಹೋದವ್ರು ಕೇಳಿದ್ರು. ಇಲ್ರಿ, ಸಮುದ್ರದೊಳಗೆ ಜಿಗದು ಪ್ರಾಣ ಬಿಡಬೇಕಾಗ್ಯದ, ಅದಕ್ಕೆ ಕೂತೀನಿ ಅಂದ್ರೆ. ಜಿಗದು ಪ್ರಾಣ ಬಿಡ್ಬೇಕನ್ನೋ ದಂಡಿಗೆ ಕೂತ್ರೆ ಹೆಂಗಪ್ಪ, ನೀರಾಗಿ ಬೀಳ್ಬೇಕಂದ್ರೆ ಅವ್ರು ಇಲ್ಲ, ಸ್ವಲ್ಪ ಅಲೆಗಳೆಲ್ಲ ನಿಂತ ಮೇಲೆ ಬೀಳ್ತೀನಿ ರೀ ಅಂದತ್ತ. ಸಮುದ್ರದ ತೆರೆಗಳೆಲ್ಲ ನಿಂತ ಮೇಲೆ ಅದ್ರಾಗ ಜಿಗಿಬೇಕು ಅಂತ ವಿಚಾರ ಮಾಡೀನಿ. ಸಮುದ್ರದೊಳಗೆ ಹೆಂಗೆ ತೆರೆಗಳು ನಿಲ್ಲಂಗಿಲ್ಲಲ್ಲ, ಹಂಗ ಮನಸ್ಸಿನೊಳಗೂ ವಿಚಾರಗಳು ನಿಲ್ಲಂಗಿಲ್ಲ. ಎಂದೂ ಅವು ನಿಲ್ಲಂಗಿಲ್ಲ. ಮತ್ತು ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ. ನೀವು ಯಾವುದೋ ವಿಚಾರ ಮಾಡಿ ನೋಡ್ರಿ. ಈಗ ಕೂತ್ಕೊಂಡಿರ್ತೀರಿ, ಏನೋ ಒಂದು ವಿಚಾರ ಮಾಡ್ತಿರ್ತೀರಿ. ಆ ವಿಚಾರ ಅದು ಒಂದು ನಿಮಿಷ ಸಹಿತ ಇರಂಗಿಲ್ಲ. ಒಂದು 30-40 ಸೆಕೆಂಡ್ ಆ ವಿಚಾರ ಇರ್ತದೆ. ಅದು ಮುಗಿದ ತಕ್ಷಣ ಮತ್ತೊಂದು ಏನಾರ ಬಂದಿರ್ತದೆ. ಹಿಂದೆ ವಿಚಾರ ಮಾಡಿದ್ದಕ್ಕೂ ಮುಂದೆ ವಿಚಾರ ಮಾಡೋದಕ್ಕೂ ಏನು ಸಂಬಂಧನೇ ಇರಂಗಿಲ್ಲ. ಅದು ಹಿಂಗೆ ಮನುಷ್ಯ ಅಲೆಗಳು ಹೆಂಗೆ ಮೊದಲು ಬಂದಿದ್ದು ಅದು ಮುಳುಗಿತ್ತು, ಮತ್ತೊಂದು ಅಲೆ ಹೆಂಗೆ ಹುಟ್ಟಿತಲ್ಲ, ಹಂಗೆ ನಿರಂತರವಾಗಿ ಸರೋವರಾವರ್ತವಿವ ವೃತ್ತಯ. ಒಂದಲ್ಲ ಎರಡಲ್ಲ ಸಾವಿರ ಅಲೆಗಳು ಹೆಂಗೆ ಸಮುದ್ರದೊಳಗೆ ಹುಟ್ಟುತ್ತಾವ. ಮನುಷ್ಯ ಎದ್ದ ಅಂದ ತಕ್ಷಣನೇ ಅಲೆಗಳು ಚಲೋ. ವಿಚಾರಗಳು ಹಂಗೆ ತಲೆಯಾಗಿ ಬರೋದು. ಇನ್ನೂ ಕಣ್ಣು ತೆಗೆದು ಕೂತಾಗ ಭಾಳ ಚಲೋ. ಯಾರ ಧ್ಯಾನ ಮಾಡ್ತೀರಂತ ಕಣ್ಣು ಮುಚ್ಚಿ ಕೂತ್ರಂದ್ರೆ ಮೊದಲು ಇವು ಬರೀ ಸಣ್ಣ ಅಲಿ ಬರ್ತಿರ್ತಾವ. ಕಣ್ಣು ಮುಚ್ಚಿದ್ರಂದ್ರೆ ನೋಡ್ಬೇಕು, ಅವು ಹಂಗೆ ಸುನಾಮಿ ಬಂದಂಗೆ ಬರ್ತಿರ್ತಾವ. ಎಷ್ಟು ಭಯಾನಕವಾದಂಥ ಅಲೆಗಳು ಬರ್ತಾವ ಅಂದ್ರೆ, ಮನುಷ್ಯ ಇಂದ್ರಿಯಗಳಿಂದ ಜಾಗೃತನಾಗಿದ್ದ ಅಂದ್ರೆ ಈ ಎಲ್ಲ ಇಂದ್ರಿಯಗಳಿಂದ ಸ್ವಲ್ಪ ಶಕ್ತಿ ಎಲ್ಲ ಹೊರಮುಖವಾಗಿ ಹರಿದು ಹೋಗ್ತಿರ್ತದೆ. ಹಿಂಗಾಗಿ ಮನಸ್ಸಿಗೆ ಅಷ್ಟು ಶಕ್ತಿ ಇರಂಗಿಲ್ಲ. ಯಾವಾಗ ಎಲ್ಲ ಇಂದ್ರಿಯಗಳನ್ನು ನಾವು ಸ್ತಬ್ಧಗೊಳಿಸ್ತೀವಿ, ಮನಸ್ಸೊಂದನೇ ಬಹಳ ಶಕ್ತಿಶಾಲಿ ಆಗಿಬಿಡ್ತದ. ಕಣ್ಣಿನ ಶಕ್ತಿನೂ ಅದಕ್ಕೆ ಹೋಗ್ಕದ, ಕಿವಿ ಶಕ್ತಿನೂ ಅದಕ್ಕೆ ಹೋಗ್ಕದ, ನಾಲ್ಗೆ ಶಕ್ತಿನೂ ಅದಕ್ಕೆ ಹೋಗ್ಕದ, ಕೈಕಾಲುಗಳು ಅಡ್ಡಾಡಿ ಏನು ಬರ್ತಿದ್ವು ಈ ಎಲ್ಲ ಕರ್ಮೇಂದ್ರಿಯಗಳು ಅವು ಎಲ್ಲ ಒಂದ ಕಡೆ ಕೂತ್ಕೊಂಡು ಅಂದ್ರೆ ದಶ ಇಂದ್ರಿಯಗಳ ಶಕ್ತಿ ಎಲ್ಲ ಎಲ್ಲಿಗೆ ಹೋಗ್ತೈತೆ ಅಂದ್ರೆ ಅಂತರಿಂದ್ರಿಯಕ್ಕೆ ಹೋಗ್ತದೆ, ಮನಸ್ಸಿಗೆ ಹೋಗಿಬಿಡುತ್ತೆ. ಹೀಗಾಗಿ ಕಣ್ಣು ಮುಚ್ಚಿ ಕೂತ್ರು ಅಂದ್ರೆ ಈ ಎಲ್ಲ 10 ಇಂದ್ರಿಯಗಳು ಏನು ಕೆಲಸ ಮಾಡ್ತಿದ್ವು ಅದು ಒಂದ ಮಾಡಕತ್ತದ ಮನಸ್ಸು. ಕಣ್ಣು ಮುಚ್ಚಿ ಕೂತ್ರೆ ಭಯಾನಕ ಅನಿಸ್ತು. ಕೂಡಬೇಕು. ಕಣ್ಣು ಮುಚ್ಚಿ ಕೂತು ಬರುವಂಥ ಅಲೆಗಳನ್ನೆಲ್ಲ ಗಮನಿಸಬೇಕು. ಎಷ್ಟು ಗಮನಿಸಬೇಕು ಅಂದರೆ ಸಾಕ್ಷಿ ರೂಪದಲ್ಲಿ ತಾನಿದ್ದು ಗಮನಿಸಬೇಕು, ನೋಡ್ಬೇಕು ಅದನ್ನು. ಹಾಗೆ ಅಕ್ಕಮಹಾದೇವಿ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ
ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ ದೇವ. ಸೂರ್ಯನಂಗ ನಾವು ಗಮನಿಸಬೇಕು. ಲೋಕದೊಳಗಿನ ಎಲ್ಲ ಚೇಷ್ಟೆಗಳು ಅಂದ್ರೆ ಎಲ್ಲ ವ್ಯವಹಾರಗಳು ನಡಿಬೇಕಾಗಿತ್ತು ಅಂದ್ರೆ ಮೂಲ ಕಾರಣ ಯಾರು? ಸೂರ್ಯ. ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಹೊರಗೆ ನಾವು ಯಾವುದೇ ಕೆಲಸ ಮಾಡಲಿ, ರೈತ ಬಿತ್ತುದು ಮಾಡಲಿ, ಅನೇಕರು ಅನೇಕ ರೀತಿ ವ್ಯವಹಾರಗಳಲ್ಲಿ ಭಾಗಿಗಳಾಗಲಿ, ವ್ಯಾಪಾರಿಗಳ ವ್ಯಾಪಾರದಲ್ಲಿ, ಮಂತ್ರ ಅನ್ನೋರು ಮಂತ್ರದೊಳಗೆ, ಕ್ಷತ್ರಿಯರಾಗಿರುವಂಥವ್ರು ಗಡಿ ಕಾಯೋದ್ರೊಳಗೆ, ರೈತ ಬಿತ್ತೋದ್ರೊಳಗೆ ಎಲ್ಲರೂ ತಮ್ಮ ತಮ್ಮ ಉದ್ಯೋಗಗಳಲ್ಲಿ ಅವರು ತಲ್ಲೀನ ಆಗಿರ್ತಾರೆ. ಸೂರ್ಯ ಹುಟ್ಟಿದ ಅಂದ್ರೆ ಇವೆಲ್ಲ ಕೆಲಸಗಳು ಚಲುವಾಕ್ಕವ. ಆದ್ರೆ ಸೂರ್ಯ ಮಾತ್ರ ಅದ್ಯಾವುದನ್ನು ಎಲ್ಲದಕ್ಕೂ ಸಾಕ್ಷಿಯಾಗಿ ಅಲ್ಲಿ ಎಲ್ಲರ ಮೇಲೂ ಬೆಳಕು ಚೆಲ್ಲಿರ್ತಾನೆ. ಹೆಂಗ ಸೂರ್ಯ ಹುಟ್ಟುವುದರಿಂದ ಲೋಕದ ವ್ಯವಹಾರಗಳು ಆರಂಭ ಆಗ್ತಾವೋ ಹಾಗೆ ಅಂತರಂಗದ ಸೂರ್ಯ ಅಂದ್ರೆ ಮನಸ್ಸು. ಆ ಮನಸ್ಸು ಅನ್ನುವಂಥ ಸೂರ್ಯ ಎಲ್ಲ ಇಂದ್ರಿಯಗಳ ಮೇಲೆ ತನ್ನ ಪ್ರಕಾಶವನ್ನು ಬೀರಿ ಅವ ಕೆಲಸ ತಗೋತಿರ್ತಾನ. ಅಂತ ಮನಸ್ಸು ಅನ್ನುವುದನ್ನೇ ನಿಮ್ಮಲ್ಲಿ ಒಡವೆರೆದ ಬಳಿಕ, ಮನಸ್ಸು ಅನ್ನುವಂಥದ್ದು ಒಳಗೇನು ತುಂಬ್ಯದ ಆ ತುಂಬಿದಂಥ ಮನಸ್ಸನ್ನೇ ಪರಮಾತ್ಮ ನಿನ್ನ ಚರಣ ಕಮಲದಲ್ಲಿ ಅದನ್ನು ತುಂಬುವಂಗ ಮಾಡಿದ್ನಿ ಅಂದ್ರೆ ನನಗೆ ಭವವುಂಟೆ, ಮತ್ತೆ ನಾನು ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿಕೊಳ್ಳುವುದಕ್ಕೆ ಆಗ್ತದೇನೂ ಸಾಧ್ಯನೇ ಇಲ್ಲ. ಭವದಿಂದ ಮುಕ್ತರಾಗಬೇಕಾಗಿತ್ತು ಅಂದ್ರೆ ಮನಸ್ಸು ಅನ್ನುವಂಥದ್ದನ್ನು ಭಗವಂತನಲ್ಲಿ ರಮಿಸುವಂತೆ ಮಾಡಬೇಕು. ಅದರಿಂದ ಉತ್ಪನ್ನವಾಗುವಂಥ ಎಲ್ಲ ವಿಚಾರಗಳಿಂದ ಸಾಧಕನಾಗಿರುವಂಥವನು ಹೊರಗೆ ಬರಬೇಕು. ಹೊರಗೆ ಬರಬೇಕಾಗಿತ್ತು ಅಂದ್ರೆ ಸಣ್ಣದಲ್ಲ. ಹೇಗೆ ಅದು ಹೊರಗೆ ಬಂದ್ರೇ, ಹೊರಗೆ ಬಂದ್ರೆ ಏನಾಗ್ತದೆ, ಹೊರಗೆ ಬರ್ಲಿಕ್ಕೆ ಏನಾಗ್ತದೆ ಅಂತ ಹೇಳ್ತಾರೆ ಪತಂಜಲರು. ವೃತ್ತಿ ಸಾರೋಪ್ಯ ಮಿತರತ್ರ. ನೀನೇನಾದ್ರೂ ಸಾಧನಾಪೂರ್ವಕವಾಗಿ ಮನದ ವೃತ್ತಿಗಳನ್ನೆಲ್ಲ ನಿಲ್ಲಿಸಿದಿ ಅಂದ್ರೆ ತದಾ ದೃಷ್ಟು ಸ್ವರೂಪೇ ಅವಸ್ಥಾನ. ದ್ರಷ್ಟು ಅಂದ್ರೆ ದ್ರಾಷ್ಟಾರ, ನೋಡುವಂಥ, ಒಳಗಿರುವಂಥವು ಯಾವಾಗ ವೃತ್ತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಆ ವೃತ್ತಿಗಳ ಹರಿದಾಟವನ್ನು ನಿಲ್ಲಿಸಿದ ಅಂದ್ರೆ ಸ್ವರೂಪೇ ಅವಸ್ಥಾನಂ, ತನ್ನ ಆನಂದದೊಳಗನೇ ತಾನು ಇರ್ತಾನೆ. ಇಲ್ಲ ನಾನು ನನ್ನ ವೃತ್ತಿಗಳನ್ನೆಲ್ಲ ನಾನು ನಿಲ್ಲಿಸ್ಲಿಲ್ಲ ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ವೃತ್ತಿ ಸಾರೂಪ್ಯಂ ಇತರತ್ರ. ಮನಸ್ಸಿನ ಎಲ್ಲ ವಿಚಾರಗಳು ನಿನ್ನನ್ನು ಹೆಂಗೆ ಮಾಡಿಬಿಡ್ತಾವಂದ್ರೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗಿಬಿಡ್ತಾವ, ಹೆಂಗೆ ಬೇಕು ಹಂಗೆ ನಿನ್ನನ್ನು ಬಳಸಿ ಬಿಡ್ತಾವ. ಮನಸ್ಸಿನ ಕೈ ಒಳಗ, ಇಂದ್ರಿಯಗಳ ಕೈ ಒಳಗ ನೀನು ಸಿಕ್ಕು ಏನಾಗ್ಬಿಡ್ತಿದೆ ಅಂದ್ರೆ ಹಾಳಾಗಿ ಹೋಗಿಬಿಡ್ತಿದ್ದೆ. ಆ ಇಂದ್ರಿಯಗಳ ಕೈ ಒಳಗ ಸಿಕ್ಕು ನೀನು ಹಾಳಾಗಬಾರ್ದಾಗಿತ್ತು ಅಂದ್ರೆ ಆ ವೃತ್ತಿಗಳನ್ನೆಲ್ಲ ನೀನೇನು ಮಾಡಬೇಕು? ನಿರೋಧ. ಆ ವೃತ್ತಿಗಳನ್ನೆಲ್ಲ ಜಯಿಸಬೇಕು. ಆ ವೃತ್ತಿಗಳು ಇಲ್ಲದಂತೆ ಮಾಡೋದನೇ ಯೋಗ. ವೃತ್ತಿಗಳನ್ನು ಜಯಿಸೋದನೇ ಯೋಗ. ಆ ವೃತ್ತಿಯನ್ನು ಜಯಿಸಬೇಕಾಗಿತ್ತು ಅಂದ್ರೆ ಮನಸ್ಸು ಅನ್ನುವಂಥದ್ದನ್ನು ಭಗವಂತನಲ್ಲಿ ರಮಿಸುವಂತ ಮಾಡುವುದನೇ ಉಪಾಯ. ಪರಮಾತ್ಮನಲ್ಲಿ ಅದು ರಮವಾಗುವಂತೆ ಮಾಡಬೇಕು, ಪರಮಾತ್ಮನಲ್ಲಿ ಅದು ನಿಲ್ಲುವಂತೆ ಮಾಡಬೇಕು. ಹಾಗೆ ಪರಮಾತ್ಮನಲ್ಲಿ ನಿಲ್ಲುವಂತೆ ಯೋಗಿ ಆಗಿರುವನು ಯೋಗವನ್ನು ಆಚರಿಸುವ ಮೂಲಕ ತಾನೇನು ಮಾಡ್ತಾನೆ. ಅಂಥ ಯೋಗಿ ಹೇಗಿರ್ತಾನೆ ಅಂತ ಪ್ರಶ್ನೆ ಮಾಡಿದ್ರೆ ರಮತೆ ಬಾಲೋನ್ಮತ್ತವ ದೇವ. ಎರಡು ರೂಪದೊಳಗಿರ್ತಾನಂತ ನೋಡ್ರಿ ಯೋಗಿ. ರಮತೆ ಇರ್ತಾನೆ, ಬಾಲ ಮತ್ತು ಉನ್ಮತ್ತ. ಬಾಲಕನಂತೆ ಇರ್ತಾನೆ ಒಂದು, ಇಲ್ಲ ಉನ್ಮತ್ತನಂತೆ ಇರ್ತಾನೆ ಒಂದು. ಬಾಲಕನಂಗಿರ್ತಾನೆ ಯೋಗಿ, ಇಲ್ಲಾಂದ್ರ ಹುಚ್ಚನಂಗಿರ್ತಾನೆ. ಹೆಂಗಿರ್ತಾರ? ಹುಚ್ಚರಂಗಿರ್ತಾನೆ. ಬಾಲಕ ಮತ್ತು ಹುಚ್ಚ. ಬಾಲಕ ಅಂತ ಯಾರಿಗಂತಾರ? ಬಾಲಕ ಅಂದ್ರೆ ಏನೊಂದನು ತಿಳಿಯದ ಶಿಶುತ್ವವನು. ಬಾಲಕ ಅಂತ ಯಾರಿಗಂತಾರ? ಏನು ತಿಳಿಬಾರದು ನೋಡ್ರಿ. ಏನು ತಿಳಿಲಿಲ್ಲ ಅಂದ್ರೆ ಅವನಿಗೆ ಬಾಲಕ ಅನ್ಬೇಕು. ಕೂಸಿರ್ತದ ಮನ್ಯಾಗ, ಎಲ್ಲಿವರೆಗೂ ಅದಕ್ಕೆ ತಿಳಿಯಂಗಿಲ್ಲ ಅಂದ್ರೆ ಒಂದು 3 ತಿಂಗಳ ತನಕ ತಿಳಿಯಂಗಿಲ್ಲ ಅದಕ್ಕೆ. 3 ತಿಂಗಳ ತನಕ ನೀವು ಯಾರ ಎತ್ಕೋರಿ, ಮನೆಗೆ ಬಂದವ್ರು ಯಾರ ನೀವು ಎತ್ಕೋರಿ, ಸುಮ್ಮ ಇರ್ತದ, ಒಟ್ಟ ಕಿರಿಕಿರಿ ಮಾಡಂಗಿಲ್ಲ. 3 ತಿಂಗಳ ನಂತರ ಅದು ಇಷ್ಟು ಸೂಕ್ಷ್ಮವಾಗಿ ಒಂದೊಂದು ಕಲಿಯಾಕ ಹತ್ತದಲ್ಲ, ಹಿಂಗೆ ಎತ್ಕೊಳ್ಳೋದ್ರೊಳಗೆ ವ್ಯತ್ಯಾಸ ಆದ್ರೆ ಅಳಾಕ್ ಹತ್ತದ. ಅಂದ್ರೆ ಕೈ ಹಿಡಿಯೋದ್ರಾಗ 3 ತಿಂಗಳ ಮೇಲೆ ಮುಖ ಗೊತ್ತಾಗಂಗಿಲ್ಲ ಅದಕ್ಕೆ. ನೀವೇನು ಕೈ ಹಿಡಿದ ಮ್ಯಾಲೆ ಎತ್ತಿರ್ತೀರಲ್ಲ, ಮ್ಯಾಲೆ ಎತ್ತವ್ರು ಗಣಮಕ್ಳು ಎತ್ತಿದ್ರೆ ಚಿಟ್ಟ ಚಿರಾಕತ್ತದ. ಯಾಕೆ ಅವ್ರಿಗೆ ಹಿಡಿಯಾಕೆ ಬರಂಗಿಲ್ಲ.
ಹೆಂಗಾರ ಹಿಡ್ಕೊಳಕ್ ಹೋಗ್ತಾರೆ. ತಾಯಿ ಆದಕ್ಕೆ ಅಗ್ದಿ ಸೂಕ್ಷ್ಮವಾಗಿ ಅದಕ್ಕೆ ತಲೆಗೆ ಹಿಡಿಬೇಕು, ಕೊಳ್ಳಿಗೆ ಹಿಡಿಬೇಕು, ಅದಕ್ಕೆ ನೋವಾಗ್ಲಾರ್ದಂಗೆ ಆಕಿ ಸೂಕ್ಷ್ಮ ತಗೋತಿರ್ತಾಳ. ಇವ ಅಳಾಕತ್ತೈತಿ ತಗೋರಿ ಅಂದ ತಕ್ಷಣ ಹೆಂಗಾರ ಕಾಲು ಹಿಡ್ದಾರ ಎತ್ತಾನ, ಇಲ್ಲಾಂದ್ರೆ ಗಂಡ್ಮಕ್ಳಿಗೆ ಎತ್ಕೊಳಕ್ ಬರಂಗಿಲ್ಲ. ಮುಟ್ಟೋದ್ರೊಳಗೆ ವ್ಯತ್ಯಾಸ ಆತಂದ್ರೆ ಕೂಸು ಅಳಾಕತ್ತ. ಅದಕ್ಕೆ ಇನ್ನೂ ಅಷ್ಟು ತಿಳುವಳಿಕೆ ಬಂದಿಲ್ಲ. ಅಂಬಿಗಾಲಿಟ್ಟು ಅಡ್ಡಾಡೋ ಕೂಸಿನ ಮುಂದೆ ನೀವು ಬಂಗಾರ ಇಟ್ರು ಏನು ಮಾಡ್ತದದು? ಹಿಡ್ಕೊಳಕ್ ಹೋಗ್ತದ. ಅದ್ರ ಮುಂದೆ ಬೆಂಕಿ ತಂದಿಡ್ರಿ, ಬೆಂಕಿ ತಂದ್ರೂ ಹಿಡ್ಕೊಳಕ್ ಹೋಗ್ತದ. ಹಾವು ಬಿಟ್ರೂ ಹಿಡ್ಕೊಂತದ, ಗೊಂಬಿ ಬಿಟ್ರೂ ಹಿಡ್ಕೊಂತದ. ಮುಂದೆ ಇಟ್ಟಿದ್ದ ಹಾವು ಅಂತ ಅದಕ್ಕೆ ತಿಳುವಳಿಕಿಲ್ಲ. ಇದು ಕಡಿತೈತಿ, ಇದು ಕಡಿದ್ರೆ ನಾನು ಸಾಯ್ತೀನಿ. ಮುಂದಿಟ್ಟಿದ್ದು ಬಂಗಾರದ, ಇದನ್ನು ತೆಗೆದು ಇಟ್ಕೊಂಡ್ರೆ ಮುಂದೆ ನಾನು ಮದುವೆಗೆ ಬರ್ತೈತಿ ಅಂತ ಅದಕ್ಕೆ ತಿಳುವಳಿಕಿಲ್ಲ. ತಿಳುವಳಿಕಿಲ್ಲದಕ್ಕೆ ಏನು ಮಾಡಲ್ಲದು? ಬಂಗಾರ ಇದ್ರೂ ಮುಟ್ಟತ, ಹಿಡಿತೈತಿ, ಒಗಿತದ. ಹಾವಿದ್ರೂ ಅದನ್ನ ಕೈಯಾಗಿ ಹಿಡ್ಕೋಬೇಕಂತದ, ಮತ್ತು ಅದನ್ನ ಕೈ ಬಿಡ್ಬೇಕಂತದ. ಕೂಸು ಅಂದ್ರೇ ವಿಚಾರ ವಿಹೀನ ಸ್ಥಿತಿ. ಯಾವುದು ಉಪಯೋಗಕ್ಕೆ ಬರ್ತೈತಿ, ಯಾವುದು ಬರಂಗಿಲ್ಲ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಆಗದೆ ಇರುವಂಥ ಒಂದು ವೃತ್ತಿ ಏನಿರ್ತದಲ್ಲ, ಅದಕ್ಕೇನಂತಾರ? ಮಗು ಅಂತಾರ. ಹಿಂಗಾಗಿ ಯೋಗಿ ಹೆಂಗಿರ್ತಾನ? ಮಕ್ಕಳು ಹಂಗಿರ್ತಾನ. ಅವ ವಿಚಾರ ಮಾಡುವುದನ್ನು ಕಳ್ಕೊಂಡಿರ್ತಾನ. ಅವನಿಗೆ ನೀವು ಏನ ಕೊಡ್ರಿ, ಹಂಗ ಕೊಡ್ರಿ, ಲಕ್ಷ ಕೊಟ್ರು ಹಂಗ ಇರ್ತಾನ, 1 ರೂಪಾಯಿ ಭಿಕ್ಷಾ ಕೊಟ್ರು ಹಂಗ ಇರ್ತಾನ. ಅವಂಗ ಲಕ್ಷ ಕೊಟ್ಟ ತಕ್ಷಣ ನಾವು ಭಾಳ ದೊಡ್ಡ ಉಪಕಾರ ಮಾಡಿದಂತ ಖುಷಿ ಪಡಂಗಿಲ್ಲ. ಏನು ಕೊಡ್ಲಾರ್ದ ಹಂಗ ಎದ್ದು ಹೋದ್ರೆ ಅವ್ರ ಬಗ್ಗೆ ಅವಂಗ ತಿರಸ್ಕಾರ ಭಾವನೆ ಬರಂಗಿಲ್ಲ. ಅವನಿಗೆ ಯಾರು ಬಂದ್ರೂ ಹಂಗ ಇರ್ತಾನೆ, ಹೆಂಗ ಬಂದ್ರೂ ಹಂಗ ಇರ್ತಾನೆ. ಯೋಗಿ ಆದವ ಎಂದು ಅವನಲ್ಲಿ ಭೇದ ಭಾವ ಅನ್ನುವಂಥದ್ದು ಮೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಸುದೈವ ಕುಟುಂಬಕಂ, ಇಡೀ ಪ್ರಪಂಚವೇ ಆತನ ಮನೆಯಾಗಿ ಪರಿಣಮಿಸಿರ್ತದೆ. ಬಾಲಕನಲ್ಲಿ ಆ ವೃತ್ತಿ ಇರ್ತದೆ. ಏನಿದ್ರೂ ಹಿಡಿತದ, ಏನಿದ್ರೂ ಬಿಡ್ತದೆ. ಹಿಡಿಯೋದು ಬಿಡೋದು, ಒಳ್ಳೆಯದು ಕೆಟ್ಟದ್ದು ಯಾವುದೂ ಗೊತ್ತಿಲ್ಲದೆ ಇರುವಂಥ ಸ್ಥಿತಿನೇ ಬಾಲಕ ಸ್ಥಿತಿ. ಅಂದ್ರೆ ವಿಚಾರ ಮಾಡುವ ಶಕ್ತಿ ಬಾಲಕನಲ್ಲಿ ಇರೋದಿಲ್ಲ. ಇನ್ನು ಹುಚ್ಚಿನೊಳಗ ಅವ ವಿಚಾರವನ್ನು ಮೀರಿದ ಸ್ಥಿತಿಯೊಳಗಿರ್ತಾನ. ವಿಚಾರ ಮಾಡಿ ಮಾಡಿ ಮಾಡಿನ ಅವಂಗೇನಾಗಿರ್ತದ? ಉನ್ಮತ್ತಾವಸ್ಥೆ ಬಂದುಬಿಟ್ಟಿರ್ತದೆ. ಸಾಕಂತಾರ ಅವ್ರು. ಹುಚ್ಚಿಡ್ದವ್ರು ಹೆಂಗಿರ್ತಾರ? ಹುಚ್ಚಿಡ್ದವ ವಿಚಾರ ಮಾಡಿ ಮಾಡಿನ ತಲೆ ಕೆಟ್ಟು ಹೋಗಿರ್ತದ. ಅವ್ರಿಗೆ ಅಂತಾರವ್ರು, ವಿಚಾರ ಮಾಡಿ ಮಾಡಿ ತಲೆ ಚಿಟ್ಟು ಹಿಡಿದೋಗೈತ್ರಿ. ಹಂಗೆ ದಿವಸ ವಿಚಾರ ಮಾಡಿದಾರ ಒಂದಲ್ಲ ಒಂದು ದಿವಸ ಅವ ಏನಕ್ಕನ? ವಿಚಾರ ಮಾಡಿ ವಿಚಾರದ ಆಚೆಗಿರುವಂಥವನು ಹುಚ್ಚ. ವಿಚಾರಗಳು ಹುಟ್ಟದೇ ಇರುವಂಥ ಸ್ಥಿತಿನೇ ಬಾಲಕ ಸ್ಥಿತಿ. ಯೋಗಿ ಆಗಿರುವಂಥವನು ಎಲ್ಲ ವಿಚಾರಗಳನ್ನು ಮೀರಿ ನಿಂತಿರ್ತಾನೆ. ಒಂದು ಯಾವುದೇ ವಿಚಾರಗಳನ್ನು ಮಾಡದನೆ ಬಾಲಕನಂತೆ ಇರ್ತಾನೆ. ಮತ್ತೊಂದು ಅವ ಮಠದೊಳಗೆ ಕೂತಿದ್ದ ಆ ಮುಖ ನೋಡಿದ್ರೇನೆ ಆನಂದ ಆಗ್ತಿರ್ತದೆ. ಯೋಗಿ ಆ ಮುಖ ನೋಡಿದ್ರೇನೆ, ಬಾಲಕರ ಮುಖ ನೋಡಿದ್ರೆ ಯಾರಿಗೆ ಎತ್ಕೋಬೇಕು ಅನ್ಸಂಗಿಲ್ಲ ಹೇಳ್ರಿ. ಸಣ್ಣ ಮಕ್ಕಳನ್ನ ನೀವು ಹಿಡ್ಕೊಂಬಂದ್ರಿ ಅಂದ್ರೆ ಎಂಥ ದುಷ್ಟ ಅದಾನಂದ್ರೂ, ಎಂಥ ಕೆಟ್ಟ ಅದಾನಂದ್ರೂ ಕೂಸು ನೋಡಿದ ತಕ್ಷಣನೇ ಒಂದು ಕ್ಷಣ ಮುಟ್ಟಬೇಕು ಅನ್ನಿಸ್ತದೆ. ಒಂದು ಕ್ಷಣ ಆ ಮಗುವನ್ನು ಎತ್ಕೋಬೇಕು ಅಂತ ಅನ್ನಿಸ್ತದೆ. ಯಾಕೆ ಹಂಗೆ ಅನ್ನಿಸ್ತದಂದ್ರೆ ಆ ಬಾಲಕನಲ್ಲಿರುವಂಥ ಮುಗ್ಧತೆ, ಆ ಬಾಲಕನಲ್ಲಿರುವಂಥ ದೇವಕಳೆ, ಆ ಬಾಲಕನಲ್ಲಿರುವಂಥ ಯಾವುದೇ ರೀತಿಯ ಕೆಟ್ಟ ಭಾವಗಳೇನು ತುಂಬಿಕೊಂಡಿರಂಗಿಲ್ಲಲ್ಲ, ಅದನ್ನು ನೋಡಿದ್ರೇ ಮುಟ್ಟಬೇಕು ಅನ್ನಿಸ್ತದೆ. ಹೀಗಾಗಿ ಯೋಗಿಗಳು ಎಂಥವರಿದ್ರೂ ಅವರ ಪಾದ ಸನ್ನಿಧಿಗೆ ಬಂದು ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತದೆ. ಸಿದ್ಧಾರೂಢರ ಹತ್ತಿರಕ್ಕೆ ಬಾಲಗಂಗಾಧರ ತಿಲಕರು ಬರ್ತಾರೆ. ತಿಲಕರು ಅಂದರೆ ವಿಚಾರವಾದಿ, ಕರ್ಮಯೋಗದ ಬಗ್ಗೆ ಭಗವದ್ಗೀತೆಯಿಂದ ಅಭ್ಯಾಸ ಮಾಡಿದಂಥವ್ರು, ಕೆಲಸ ಮಾಡಿದ್ರೇ ಬದುಕಬೇಕು ಅನ್ನುವಂಥ ಭಾವದೊಳಗಿದ್ದಂಥವ್ರು. ಅವರು ಸ್ವಲ್ಪ ವಿಚಾರವಾದಿಗಳ ಇದ್ದ ಕಾರಣದಿಂದ ಹಂಗಿಂಗೆ ನಮಸ್ಕಾರ ಮಾಡ್ತಿದ್ದಿಲ್ಲ. ಅವರು ನಮಸ್ಕಾರ ಮಾಡಿದ್ದು ಬಹಳ ಕಡಿಮೆ. ಬಾಲಗಂಗಾಧರ ತಿಲಕರು ಇಬ್ಬರು ಯೋಗಿಗಳಿಗೆ ಅವರು ಶರಣಾಗತರಾಗ್ತಾರೆ. ಒಂದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಮತ್ತೊಂದು ಸಿದ್ಧಾರೂಢರು. ಶಿವಯೋಗಿಗಳ ಹತ್ತಿರಕ್ಕೆ, ಸಿದ್ಧಾರೂಢರ ಹತ್ತಿರಕ್ಕೆ ಆಗಾಗ ಅವರು ಭೇಟಿ ಕೊಡ್ತಿದ್ರು, ಭಗವದ್ಗೀತೆ ಬಗ್ಗೆ ಚಿಂತನೆ ನಡೆಸ್ತಿದ್ರು. ಅಥಣಿ ಅಪ್ಪ ಅವ್ರ ಹತ್ರ ಒಂದ್ಸರಿ ಬರ್ತಾರೋ. ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದು ಅಲ್ಲಿವರೆಗೂ ಅವರು ಒಂದು ರೀತಿಯ ಭಾವದೊಳಗನೆ ಇದ್ರು, ಯಾರಿಗೂ ನಮಸ್ಕಾರ ಮಾಡುವಂಥ ಸ್ಥಿತಿಯೊಳಗಿರಲಿಲ್ಲ. ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಅಥಣಿ ಶಿವಯೋಗಿಗಳ ಹತ್ರಕ್ಕೆ.
ಇಲ್ಲ ಇಲ್ಲೊಬ್ರು ಯೋಗಿಗಳದಾರ, ನೀವೇನು ಭಗವದ್ಗೀತೆಯೊಳಗೆ ಯೋಗಿಯ ಲಕ್ಷಣಗಳನ್ನು ಹೇಳ್ತೀರಿ, ಸ್ಥಿತಪ್ರಜ್ಞೆ ಆದವ ಹೆಂಗಿರ್ತಾನಂತ ನೀವು ಕಲ್ತಿರಲ್ಲ, ಅದು ಎಲ್ಲವನ್ನು ಕಾಣಬೇಕು ಅಂದ್ರಿಲ್ಲ. ಅಥನಿ ಒಳಗೊಬ್ರದಾರ, ನೀವು ನೋಡ್ಬೇಕು ಅವ್ರನ್ನ ಅಂತ ಕರ್ಕೊಂಡು ಬಂದಿದ್ರು. ನೋಡ ನಡಿ ಹೆಂಗದಾರ ಅಂತ ಅಲ್ಲಿ ಬಂದಾಗ ಪೂಜಾ ಮಂದಿರದಿಂದ ಅಥನಿ ಶಿವಯೋಗಿಗಳು ಹೊರಬಿದ್ರೆ ಅವರು ಮೈಯೆಲ್ಲ ಭಸಿತದಾರಿಗಳಾಗಿ ಕೌಪೀನದಿಂದ ಹೊರಗೆ ಬಂದಾಗ ಸಾಕ್ಷಾತ್ ಪರಮಾತ್ಮನೇ ಕಣ್ಣೆದುರಿಗೆ ಬಂದು ನಿಂತಂತಾಗಿತ್ತಂತೆ ಬಾಲಗಂಗಾಧರ ತಿಲಕರಿಗೆ. ಅವತ್ತೇ ಅವ್ರು ಹೇಳ್ತಾರೆ, ಯಾರಿಗೂ ನಾನು ನಮಸ್ಕಾರ ಮಾಡಿದ್ದಿರಲಿಲ್ಲ, ನಿಮ್ಮನ್ನು ನೋಡಿದ ಬಳಿಕ ಯೋಗಿಗಳಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥ ಭಾವ ಬಂದದೆ. ನನ್ನ ಮೃತ್ಯು ಆದ ಬಳಿಕ ನನ್ನ ಭಸ್ಮವನ್ನು ಗಂಗಾ ನದಿಯೊಳಗೆ ಬಿಡುವುದಕ್ಕಿಂತಲೂ ಆ ಭಸ್ಮ ತಂದು ನಿಮ್ಮ ಮಠದೊಳಗಿಟ್ಟರೆ ನನಗೆ ಮೋಕ್ಷ ಆಗ್ತದಂತ ಅವತ್ತೇ ಅವರು ಬರೆದು ತಮ್ಮೆಲ್ಲ ಶಿಷ್ಯರಿಗೆ ಹೇಳಿ ಹೋಗ್ತಾರೆ. ಯೋಗಿ ಆದಂಥವನು ಅಂಥ ಪುಣ್ಯದ ಕಳೆಯೊಳಗಿರ್ತಾನೆ. ಸಿದ್ಧಾರೂಢರ ಸಾನ್ನಿಧ್ಯದಲ್ಲೂ ಅಂಥ ಲೋಕಮಾನ್ಯ ತಿಲಕರು ಅದೇ ಭಕ್ತಿ ಶ್ರದ್ಧೆಗಳೊಂದಿಗೆ ಇದ್ದರು. ಅಂಥ ಯೋಗಿ ಅವ ಬಾಲಕನಂತೆ ಇರ್ತಾನೆ, ಇಲ್ಲ ಉನ್ಮತ್ತನ ಸ್ಥಿತಿಯೊಳಗಿರ್ತಾನೆ. ಅಂಥ ಯೋಗಿಗಳ ಕೃಪೆ ನಮ್ಮ ನಿಮ್ಮೆಲ್ಲರಿಗೆ ಆಗಲಿ ಅಂತ ಪ್ರಾರ್ಥಿಸಿ ಚಿಂತನಕ್ಕೆ ವಿರಮಿಸ್ತೇನೆ.